ಇದ್ಯಾವ ಗಾಡಿ ಗುರು ಎಲ್ರನ್ನೂ ತಿರುಗಿ ನೋಡೋ ತರ ಮಾಡ್ತಿದೆ. ಸಂಡೇ ಅಂದ್ಮೇಲೆ ಇಂಥ ಗಾಡಿಗಳು ನೋಡೋದು. ವೇಟ್, ಇದೇನು ಬ್ರದರ್ ಅದೇನ್ ಗಾಡಿ ಅಂತ ಕೇಳಲೇಬೇಕು, ಫಾಲೋ ಮಾಡೋಣ. ಇಲ್ಲೇ ಇದ್ದಾರೆ. ಇದ್ಯಾವ ಗಾಡಿ ಗುರು ಎಲ್ರನ್ನೂ ತಿರುಗಿ ನೋಡೋ ತರ ಮಾಡ್ತಿದೆ. ಇಲ್ಲಿದ್ದಾರೆ ಸಿಕ್ಕಿದ್ರು. ಯಾವ್ದು ಸರ್ ಇದು ಗಾಡಿ ಡಿಫ್ರೆಂಟ್ ಆಗಿದೆ? ಸರ್ ಇದು ಐಗೋ X4 ಅಂತ ಒಂದು ಎಲೆಕ್ಟ್ರಿಕ್ ವೆಹಿಕಲ್. ಇದು 2 ವೀಲರ್ ತರಾನೇ ಇದೆ, ಬಟ್ ಏನ್ ಇದಕ್ಕಿಂತ 2 ಚಕ್ರ ಇದೆ. ಇದಕ್ಕೆ ಟ್ರೈಕ್ ಅಂತ ಹೇಳ್ತಾರೆ. ಬೇಸಿಕ್ಲಿ ಇದರ ಉದ್ದೇಶ ಏನಂದ್ರೆ ಯಾರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ 2 ವೀಲರು ಅವ್ರಿಗೋಸ್ಕರ ಮಾಡಿರೋದು. ಇನ್ನೊಂದು ಸ್ವಲ್ಪ ಏಜ್ ಆದವರಿಗೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರಲ್ಲ 2 ವೀಲರ್ ಅಲ್ಲಿ. ಇದನ್ನ ನೋಡಿದ್ರೆ ಕ್ವಶನ್ಸ್ ಜಾಸ್ತಿನೇ ಆಗ್ತಾ ಇದೆ. 3 ವೀಲರ್ ಅಂತೀರಾ, ಇದಕ್ಕೇನು ಸಪರೇಟ್ ಲೈಸೆನ್ಸ್ ಬೇಕಾ? ಇಲ್ಲ, ಇದು ಆಕ್ಚುಲಿ 2 ವೀಲರ್ ಅಂಡರಲ್ಲೇ ಬರುತ್ತೆ. ಅದಕ್ಕೆ ನಿಮ್ಮ ರೆಗ್ಯುಲರ್ ಏನು ಲೈಸೆನ್ಸ್ ಇದೆ 2 ವೀಲರ್ ವಿತ್ ಗೇರ್ ವಿತೌಟ್ ಗೇರ್ ಅದೇ ನಡೆಯುತ್ತೆ. ವಿಡಿಯೋದಲ್ಲಿ ಚಿಕ್ಕದ್ ಕಾಣಿಸ್ತಿರ್ಬೋದು, ಬಟ್ ಈ ಗಾಡಿ ಆ ಹಿಂದೆ ನಿಂತಿರೋ ವೆನ್ಯೂ ಅಷ್ಟು 3/4 ಇದೆ. ಏನಕ್ಕೆ ಸರ್ ಈ ತರ? ಸರ್ ಇದೊಂದು ಯುಟಿಲಿಟಿ ವೆಹಿಕಲ್. ಇಲ್ಲಿ ಮುಂದೆ ಏನು ಇಷ್ಟೊಂದು ಬಟನ್ಗಳು ಕೊಟ್ಟಿದ್ದಾರೆ? ಸೊ ಇದು ರಿವರ್ಸ್ಗೆ ಈ ಬಟನ್ ಮೋಡ್ ಸ್ವಿಚ್ಗೆ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಫೀಚರು ಇದು ಹಿಂದ್ಗಡೆ ಹೈಡ್ರಾಲಿಕ್ ಆಕ್ಚುವೇಟರ್ ಇದೆ. ಸೊ ಸೆಲ್ಫ್ ಬ್ಯಾಲೆನ್ಸ್ ಆಗುತ್ತೆ. ಆವಾಗ ನೀವು ಕಾಲ್ ಕೆಳಗೆ ಇಡ್ಬೇಕಂತ ಇಲ್ಲ, ಸ್ಟ್ಯಾಂಡ್ ಹಾಕ್ಬೇಕಂತನೂ ಇಲ್ಲ. ರೆಗ್ಯುಲರ್ ಸ್ಟಾರ್ಟ್ ಸ್ಟಾಪ್ ಬಟನು, ನಾನ್ ಟಚ್ DFT ಡಿಸ್ಪ್ಲೇ ಸಿಗುತ್ತೆ. ಮತ್ತೆ ನಿಮ್ಮ ರೆಗ್ಯುಲರ್ ಸ್ಕೂಟರ್ಸ್ ಅಲ್ಲಿರೋದು ಇಂಡಿಕೇಟರ್ಸು, ಹೈ ಬಿಮ್ ಲೋ ಬಿಮ್ ಹಾರ್ನು ಅಷ್ಟೇ. ಸರ್ ಇದು ಟೆಸ್ಟಿಂಗ್ ಪ್ರಾಡಕ್ಟಾ ಅಥವಾ ಫೈನಲ್ಲಾ? ಇಲ್ಲ ಸರ್, ಇದು ಟೆಸ್ಟಿಂಗ್ ಯೂನಿಟು. ಇನ್ನೂ ರಿಫೈನ್ಮೆಂಟ್ ಆಗಲಿಕ್ಕಿದೆ, ಡಿಸೈನ್ ಚೇಂಜ್ ಆಗುತ್ತೆ, ಇದು ಇನ್ನೂ ಲೋವರ್ ಆಗುತ್ತೆ, ಮತ್ತೆ ಸ್ವಲ್ಪ ಸ್ಲೀಕರು ಇರುತ್ತೆ.